ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನಾದ ಪರಮೇಶ್ವರನನ್ನು ಮನದಲ್ಲಿ ನೆನೆಯುತ್ತಾ ನನ್ನ ಶಾಲೆಯ ಬಗ್ಗೆ ಮತ್ತು ನನ್ನ ಗುರುಗಳ ಬಗ್ಗೆ ಒಂದೆರಡು ಅನಿಸಿಕೆ ಹೇಳುತ್ತೇನೆ. ಇಂದು ಈ ಗಳಿಗೆ ಅವಿಸ್ಮರಣೀಯ ಮತ್ತು ಅವರ್ಣನೀಯ ನೋವು ನಲಿವುಗಳ ಸಮ್ಮಿಲನ. ವರ್ಷಗಳ ಬಾಂಧವ್ಯದ ಮರ್ಕಟ ಮನಸ್ಸು ಕೊಂಡಿ ಅಗಲಿಕೆಯ ಕಣ್ಣಂಚಿನಲ್ಲಿ ಕಣ್ಣೀರ ಹನಿಗಳಾಗುವ ಹೊತ್ತು ಒಂದೆಡೆ ಆದರೆ ಭವಿಷ್ಯದ ಗುರಿಗಾಗಿ ಇನ್ನೊಂದು ಹೆಜ್ಜೆ ಇಡುತ್ತಿದ್ದೇವೆ ಎನ್ನುವ ಸಮಾಧಾನ ಮತ್ತೊಂದು ಕಡೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಬಂದು ಹೋಗುವ ಕ್ಷಣ ಮಾತ್ರವಲ್ಲ, ಯಾವತ್ತೂ ಸದಾ ಹಚ್ಚಹಸಿರಾಗಿ ಉಳಿಯುವ ನೆನಪಿನ ಬುತ್ತಿ. ಹೀಗೆ ಒಂದಿಷ್ಟು ಹುಸಿ ಜೊತೆಗೆಷ್ಟು ಸಿಹಿ ಅನುಭವ. ಈಗ ಇವೆಲ್ಲ ಕೇವಲ ನೆನಪು ಮಾತ್ರ. ಇನ್ನು ನಮ್ಮ ದೇವರು, ಈ ದೇಶದ ಭವಿಷ್ಯದ ಶಿಲ್ಪಿಗಳು, ನಮ್ಮ ಗುರುಗಳ ಬಗ್ಗೆ ಹೇಳುವುದಾದರೆ ಪದಗಳೇ ಸಾಲುತ್ತಿಲ್ಲ. ಬಂಡೆಗಳಿನಂತೆ ಎದ್ದ ನಮ್ಮನ್ನು ಕೆತ್ತಿದ್ದಿ ಒಳ್ಳೆಯ ಮೂರ್ತಿಗಳನ್ನಾಗಿ ಮಾಡಿದ್ದಾರೆ. ನಿಯಮ ಪಾಲಕ ವಿಷ್ಣುವಿನಂತೆ ಒಳ್ಳೆಯ ಆಚಾರ ವಿಚಾರಗಳನ್ನು ತುಂಬಿದ್ದಾರೆ. ಲಯಕರ್ತ ಶಿವನಂತೆ ನಮ್ಮಲ್ಲಿರುವ ಅಜ್ಞಾನವನ್ನು ದೂರ ಮಾಡಿದ್ದಾರೆ. ಹೀಗೆ ನಮಗೆ ದೃಢವಾದ ಚಾರಿತ್ರ್ಯವನ್ನು, ಕ್ರಿಯಾಶೀಲ ಮನಸ್ಸನ್ನು ಮತ್ತು ಬಲಿಷ್ಠವಾದ ವ್ಯಕ್ತಿತ್ವವನ್ನು ನೀಡಿದ್ದಾರೆ. ಇಂತಹ ನಮ್ಮ ಜೀವನದ ಮಾರ್ಗದರ್ಶಕ ದೇವರುಗಳನ್ನು ಸದಾ ನೆನಪಿನಲ್ಲಿ ಕೊಂಡು ಪೂಜಿಸೋಣ. ನಮ್ಮ ಭವಿಷ್ಯದ ಸಾಧನೆಯಲ್ಲಿ ನೆನಪು ಮಾಡಿಕೊಳ್ಳೋಣ. ನನ್ನ ಶಾಲೆಯ ನೆಚ್ಚಿನ ಗುರುಗಳ ಬಗ್ಗೆ ನಾನೇ ಬರೆದಿರುವ ಪ್ರೀತಿಯ ಕವನಗಳು. ಗಣಿತ ಎಂದರೆ ನನಗೆ ಇಷ್ಟ. ಶೆಟ್ಟೆನವ ಸರ್ ಕೊಡುವ ಲೆಕ್ಕ ತುಂಬಾ ಕಷ್ಟ. ಇವರು ಹೇಳಿದ್ದನ್ನು ಮಾಡದಿದ್ದರೆ ಪರೀಕ್ಷೆ ನನಗೆ ನಷ್ಟ. ಇವರ ಮನಸ್ಸು ಮಗು ತರ, ಇವರ ಪಾಠ ಬೇರೆ ತರ, ಇವರ ಏಟು ಸ್ವೀಟ್ ತರ, ಇವರೇ ರಾಮಾಂಜರ ತರ. ಇವರೇ ನಮ್ಮ ಅಚ್ಚುಮೆಚ್ಚಿನ ಹೆಡ್ ಮಾಸ್ಟರ್ ಸರು. ಇಂಗ್ಲಿಷಿಗೆ ಟಾಪರು, ಗ್ರಾಮರ್ಗೆ ಸೂಪರು, ಇವರೇ ಕಾಮಿಡಿಗೆ ಬೆಸ್ಟು, ಇವರೇ ನಮಗೆ ಫಸ್ಟು, ಇವರೇ ನಮ್ಮ ಮಜ್ಗಿ ಸರು. ಕನ್ನಡದ ಜ್ಞಾನಿ, ತುಂಬಾ ದೊಡ್ಡ ಧ್ವನಿ, ಇವರಿಗಿನ ಅಭಿಮಾನಿ, ಇವರೇ ಕನ್ನಡದ ಋಣಿ, ಇವರೇ ನಮ್ಮ ಗಣಾಚಾರ್ಯ ಸರು. ಇವರು ತುಂಬಾ ಸ್ಮಾರ್ಟು. ಇವರ ಪಾಠವನ್ನು ಕೇಳಲು ನಾವು ಗ್ರೇಟು. ಇವರ ಧ್ವನಿ ಸ್ವೀಟು, ಇವರೇ ನಮ್ಮ ಪೀಸರು. ಪಟಪಟನೆ ಮಾತನಾಡುವ, ತಟತಟನೆ ಓಡುವವರು, ಕೋಗಿಲೆಯಂತೆ ಹಾಡುವವರು, ಮಕ್ಕಳಂತೆ ವರ್ಣಿಸುವವರು, ಇವರೇ ನಮ್ಮ ಮೆರೆಟ್ಕರ್ ಸರು. ಇವರು ತುಂಬಾ ಸ್ಟ್ರಿಕ್ಟು, ಸ್ಕೂಲಿಗೆ ಬ್ರೈಟು, ಇವರಿಗೆ ತುಂಬಾ ಸಿಟ್ಟು, ಆದರೂ ತುಂಬಾ ಕ್ಯೂಟು. ವಿಜ್ಞಾನದಲ್ಲಿ ಇವರೇ ಬೆಸ್ಟು, ಇವರೇ ನಮ್ಮ ಸವಿತಾ ಟೀಚರು. ಮಲ್ಲಿಗೆ ಹೂವಿನಂತ ಮನಸ್ಸು, ಅವರ ಧ್ವನಿ ಕೇಳಲು ಸೊಗಸು, ಅವರ ಕನಸಿನಂತೆ ನಾವು ಮಾಡಬೇಕು ನನಸು. ಅವರೇ ನಮ್ಮ ಶಾಲೆ ಹುಮ್ಮಸ್ಸು, ಅವರೇ ನಮ್ಮ ಪಾಟೀಲ್ ಸರು. ಇವರೇ ಪುಸ್ತಕಗಳ ಗುಂಪು, ಇವರ ಕಂಠ ಬಲು ಇಂಪು, ಇವರನ್ನು ಕಂಡರೆ ಎಲ್ಲರಿಗೂ ಮನಸ್ಸು ತಂಪು, ಇವರೇ ಎರಡನೇ ಕುವೆಂಪು, ಇವರೇ ನಮ್ಮ ಮಣಿಕ್ ವಯಸ್ಸರು. ಹಾರಲು ಚಂದ ಹಕ್ಕಿ, ಕೂಗಲು ಚಂದ ಕೋಗಿಲೆ, ಕುಣಿಯಲು ಚಂದ ನವಿಲು, ಹಿಂದಿ ವಿಷಯ ಹೇಳಲು ಚಂದ ನಮ್ಮಮ್ಮ ಟೀಚರು. ಇನ್ನೊಂದು ವಿಷಯ, ನನ್ನ ಕಿರಿಯ ಸಹೋದರ ಸಹೋದರಿಯರಿಗೆ ನನ್ನದೊಂದು ಕಿವಿಮಾತು. ಶಿಕ್ಷಕರು ಮಾಡಿದ ಪಾಠಗಳನ್ನು, ಹೇಳಿದ ಬುದ್ಧಿ ಮಾತುಗಳನ್ನು ಸರಿಯಾಗಿ ಪಾಲಿಸಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ. ಇನ್ನು ನನ್ನ ಸಹಪಾಠಿಗಳಾದ ನನ್ನ ಮಿತ್ರರಲ್ಲಿ ಒಂದು ಮಾತು: ಅಗಲುವಿಕೆ ಎನ್ನುವುದು ಸಹಜ ಮತ್ತು ಅನಿವಾರ್ಯ. ಇಂದು ಇಲ್ಲಿ, ನಾಳೆ ಮತ್ತೊಂದೆಡೆ. ಹಾಗಾಗಿ ನಾವು ಹೊಂದಿಕೊಂಡ ಗುರಿಯನ್ನು ಸಾಧಿಸಬೇಕಾದರೆ ಈ ಅಗಲುವಿಕೆ ಅನಿವಾರ್ಯ. ಹಾಗಾಗಿ ಇಲ್ಲಿನ ಸವಿ ನೆನಪುಗಳೊಂದಿಗೆ ಸಿಹಿ ಕನಸುಗಳನ್ನು ಹೊತ್ತು ಮುನ್ನಡೆಯೋಣ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸೋಣ. ಕೊನೆಯದಾಗಿ ಪಾಲಕರಿಗೆ ನನ್ನದೊಂದು ಮನವಿ: ನಾನು 1ನೇ ತರಗತಿಯಿಂದ ಶಾಲೆಯಲ್ಲಿ ಕಲಿತಿಲ್ಲ, ನಾನು 5ನೇ ತರಗತಿಯಿಂದ ಶಾಲೆಯಲ್ಲಿ ಕಲಿತಿದ್ದೇನೆ. ಅಂದರೆ 5, 6, 7ನೇ ತರಗತಿಯಿಂದ ಈ ಶಾಲೆಯಲ್ಲಿ ಕಲಿತಿದ್ದೇನೆ. ಆದರೂ ನನ್ನ ಈ 3 ವರ್ಷದ ವಿದ್ಯಾಭ್ಯಾಸ ಎಷ್ಟು ಬೇಗ ಮುಗಿಯಿತು. ಈ ಶಾಲೆಯನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಈ ನಮ್ಮ ದೇವರ್ಷಿಗಳ ಈ ಶಾಲೆಯು ತುಂಬಾ ಚೆನ್ನಾಗಿದೆ. ಎಲ್ಲಾ ಗುರುಗಳು ಚೆನ್ನಾಗಿ ಅಭ್ಯಾಸ ಹೇಳಿಕೊಡುತ್ತಾರೆ. ಸುತ್ತಮುತ್ತ ಹತ್ತೂರು ಅಂತ ಶಾಲೆ ಎಲ್ಲೂ ಇಲ್ಲ. ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳುಹಿಸಿ ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.